ಚಂದದ ಕೈ ಸಾಸಿವೆ ಹಾಕ್ತಿವಲ್ವಾ ಅವಾಗ್ಲೂ ಇಷ್ಟೊಂದಲ್ಲ ಇಷ್ಟ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ನಾನು ಹೆಂಗ್ ಬಿಡಿಸ್ಬೇಕು ನೀವೇ ಹೇಳಿ ಗಾಯ್ಸ್. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್. ಇವತ್ತು 31st ಡೇ ಇವತ್ತು. ಸೊ ನಾಳೆ ನ್ಯೂ ಇಯರ್. ಸೊ ಹಾಗಾಗಿ ತಗೊಂಡು ಈಗ ಹೊರಡ್ತಾ ಇದ್ದೀನಿ. ಅವಳಿಗೆ ಫೋನೇ ಮಾಡಿಲ್ಲ, ನೋಡೋಣ. ಹಂಗೆ ಹೋಗ್ತಾ ಇದ್ದೀನಿ. ಇದರೊಳ ಇಲ್ವೋ ಗೊತ್ತಿಲ್ಲ, ಬಟ್ ಸ್ಟಿಲ್ ನೋಡೋಣ. ಈಗ ಬಂದೆ ವೈಷ್ಣವಿಗೆ. ತೋರಿಸಿ ಬಂದಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅವಳ ಹೆಸರು ಹಾಕ್ಸಿದ್ರು. ನಾನು ಬಿಲ್ಡಪ್ ಬೇರೆ ಕೊಟ್ಬಿಟ್ಟಿದ್ದೀನಿ ನಮ್ಮ ಮಕ್ಕಳಿಗೆ. ಅಷ್ಟೊಂದೆಲ್ಲ ಏನು ಬರಲ್ಲ, ಸಿಂಪಲಾಗಿ ಬಿಡಿಸ್ತಾಳೆ ಅಂತ. ಚೆನ್ನಾಗೈತೆ, ಸೂಪರ್. ಮರದ ಕಳಿತಲ್ಲಿ ಅಕ್ಕಂದು ಏನು ಇಷ್ಟು ಚೆನ್ನಾಗಿ ಬಿಡಿಸ್ಕೊ. ಚೆನ್ನಾಗಿದೆ ನೋಡು, ಕೈ ತುಂಬಾ ಮದ್ವೆ ಎಲ್ಲ ನಿಮ್ಗೆ ಬಿಡಿಸ್ಕೋಬೇಕಿತ್ತು. ನಾನು ಬಿಡ್ಸಕ್ ಹೋಗಲ್ಲ. ನೋ, ಖಾಲಿ ಬಿಡು ಬಿಡಿಸ್ತೀನಿ. ನಾನು ಹಮ್ಮಿಕೊಂಡು ಖಾಲಿ ಬಿಡ್ಬೇಕು, ಆಗಲ್ಲ. ಫಸ್ಟ್ ಹಿಡಿಬೇಕು, ಹಂಗಾರೆ ಬಿಡಿಸ್ತೀನಿ. ಅದ್ರ ನೋ ಇಲ್ಲ. ಸಾರಿಪ್ಪ. ಎಷ್ಟು ಬಸ್ಗೆ? ಸಾರಿ ಪುಟ್ಟ, 10. ಹ್ಞೂ ಸರಿ ಆಯಿತು. ಒಳ್ಳೆದಾಗಲಿ. ಆವಾಗ ಒಳ್ಳೆ ಕೆಲಸ ಮಾಡ್ತಿರ್ಬೇಕು. ನನ್ನ ತಂಗಿ ಕಣೆ, ಯಾರಿಗೂ ತಂಗಿನೋ ಗಿಂಗಿನೋ ಇದು ಒಳ್ಳೆ ಚಾನ್ಸು, ಮತ್ತೆ ಸಿಗೋದು ಕಷ್ಟ. ಹಾಂ ಹ್ಞೂ ಹ್ಞೂ 4 ಚಂದ ಕುಂದ್ರು. ಹೋಲಿ ಬಿಡು ಪಾಪ, ಸಾಕು ಬಾ. ಸಾಕು ಬಾ. ಸಾರಿ ಪುಟ್ಟ. ಫೋನಾ? ಸರಿ ಸರಿ. ಹಿಂಸೆ ಕೊಡ್ತಿದ್ದಾಳೆ ಅಂದರೆ ಇಷ್ಟೇ ನೋಡಿ. ಯಾವಾಗಿಂದ ಬಿಡ್ತಿರೋದು 1 hour ಆಯಿತು. 1 hour ಆಯಿತು. ಮನ್ಸ್ಬಿಟ್ಕೊಂಡು ಹೇಳಾಯ್ತು, ಮನ್ಸ್ಬಿಟ್ಕೊಂಡು ಹೇಳು. ಕರೆಕ್ಟಾಗಿ 20 ನಿಮಿಷ ಆಯಿತು. 20 ನಿಮಿಷನೂ ಆಗಿಲ್ಲ, 10 ನಿಮಿಷ. ಕೊಡು ಕೊಡು, ಹಿಂಗೆ ಈ ಥರ ಅಷ್ಟು ಲೇಟ್ ಹುಡುಗಿ ಮಾಡ್ತಾಳೆ. ಇಲ್ಲಿ ಕೈ ಕರೆಕ್ಟಾಗಿ ಕೊಡ್ತಾ ಇಲ್ಲ, ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡಾಳೆ. ತಿರುಗಿ ಬಿಗ್ ಬಾಸ್ ಬಂದ್ರೂ ಇವಳು ಮುಗಿತಿಲ್ಲ. 8 ಗಂಟೆ ಕೂತಿದ್ದಾಳೆ, 9:15 ಆಯಿತು. ಬಟ್ ಕನ್ಸಿಸ್ಟೆನ್ಸಿಯಾಗಿ ಬಿಡಿಸ್ಬೇಕು ಅಂದರೆ ಟೈಮ್ ತಾಗುತ್ತೆ. ನೋಡ್ಕೊಂಡು ಬಿಡಿಸ್ತಾ ಇದ್ದಾಳೆ. ಸೊ ಏನು ಮಾಡೋಕ್ಕೆ ನೋಡಿ. ಈಗ ವಯಸ್ಸುದು ನಂದು ಈ ಥರ ಇದೆ. ಇಷ್ಟು ಬಿಡಿಸಿದ್ದಾಳೆ. ಟೋಪಿ ಬಿಡಿಸ್ಬೇಕು, ಟೋಪಿ ಬಿಡಿಸ್ಬೇಕಿನ್ನ. ಇಲ್ಲಿ ನಾನು ಕಷ್ಟವಾಗಿ ಬಿಡಿಸ್ಕೊತಾ ಇದ್ದೀನಿ, ನನಗೆ ಬರಲ್ಲ. ಕೈ ನೋವು ಬಂತು, ಅದಕ್ಕೆ ಅವಳಿಗೆ ಸಾಕಾಗೋಯ್ತು, ಕೈ ನೋವು ಒಂದು. ಸೊ ಈಗ ಇದಿಷ್ಟು ಫಿನಿಷ್ ಮಾಡಿ ಫೈನಲಾಗಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಾನು. ಓಕೆ, ನ್ಯೂ ಇಯರ್ಗೆ ನಾವು ಇದೇ ಪ್ಲ್ಯಾನ್ ಮಾಡಿರೋದು. ಗಾಯ್ಸ್ ನೋಡಿ, ವಯಸ್ಸು ಈ ಥರ ಮೆಹಂದಿ ಬಿಡಿಸಿದ್ದಾಳೆ. ನಿಂದು ತೋರಿಸುವೆ ನೋಡಿ, ಎಷ್ಟು ಸಕ್ಕತ್ತಾಗಿ ಬಿಡಿಸ್ಕೊಂಡಿದ್ದಾಳೆ. ಫುಲ್ ಹ್ಯಾಂಡ್, ಫುಲ್ಲು. ಆ್ಯಕ್ಚುಲಿ ಇವಾಗ ಕಲಿತಾ ಇರೋದಲ್ವೇನೆ ನೀನು? ಇಲ್ಲ, ಮುಂಚೆನೂ ಬರ್ತಿತ್ತು. ಈ ಥರ ಬಿಡಿಸ್ತಿದ್ಲು. ನಾನು ಬಿಡಿಸಿದ್ದೀನಲ್ಲ, ಅಪ್ಡೇಟ್ ಆಗಿದ್ದಾಳೆ. ಈಗ ವರ್ಷ ಆಗ್ತಿದ್ದಾಗ ಅಪ್ಡೇಟ್ ಆಗಿದ್ದಾಳೆ. ಸೊ ನಾಳೆ ನ್ಯೂ ಇಯರ್ ಅಂತ ನಾವು ಸುಮ್ಮನೆ ಬಿಡಿಸ್ಕೊತಾ ಇದ್ದೀವಿ. ಸೊ ಈಗ ನಾನು ನಮ್ಮ ಮನೆಗೆ ಹೋಗ್ತೀನಿ. ನಮ್ಮ ಮನೆಯಲ್ಲಿ ಏನೇ ಇರೋದು ಹಿಂಗೆ ಎಗರಿದ್ರೆ ಅವಳ ಮನೆ. ಬಾಯ್, ಫೋನ್ ಆಫ್ ಮಾಡಿ ಹೋಗ್ತೀನಿ. ಕವರ್ ಕೊಡೋದು. ಓಕೆ, ಇದಾದ್ಮೇಲೆ ಸಲ ಅವಳ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇರೋದು. ಕಟ್ ಮಾಡ್ತಾಳೆ ಇದನ್ನು. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೆನ್ನೆ ಬ್ಲಾಗು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಯಾರ್ಯಾರಿಗೆಲ್ಲ ಈ ಹೋದ ವರ್ಷ ಏನೇನೆಲ್ಲ ಕಲ್ತಿದ್ರಿ, ಏನೇನೆಲ್ಲ ಕಲಿಬಾರ್ದಿತ್ತು, ಏನೇನೆಲ್ಲ ಬ್ಯಾಡ್ ಇತ್ತು, ಏನೇನೆಲ್ಲ ಗೋಲ್ಸ್ ಇತ್ತು, ಅದೆಲ್ಲ ಈ ವರ್ಷ ಈಡೇರಲಿ. ನಿಮ್ಮ ಆಸೆಗಳು, ಕನಸು ಎಲ್ಲ ಈ ವರ್ಷ ಈಡೇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ನಾನಿವಾಗ ಸ್ವಲ್ಪ ಈ ಥರ ರೆಡಿಯಾಗಿದ್ದೀನಿ. ಈ ಒಂದು ಟಾಪ್ ಹಾಕಿದ್ದೀನಿ. ನೆನ್ನೆದು ಮೆಹಂದಿ ಈ ಥರ ಇದೆ, ಯಾಕೋ ಆಗಿಲ್ಲ, ಲಾಲ್ ಆಗಿಲ್ಲ. ಓಕೆ, ನೋಡೋಣ, ನಾಳೆ ಆಗ್ಬೋದು ಐ ಥಿಂಕ್. ಆ್ಯಂಡ್ ಇವಾಗ ನಾನು ವೈಶು ಮನೆಗೆ ಹೋಗ್ತಾಯಿದ್ದೀನಿ. ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋದಿದೆ. ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಎಲ್ಲ ವೈರಲ್ ಆಗ್ತಾಯಿದೆ, ದಯವಿಟ್ಟು ಎಲ್ಲರೂ ನೋಡಿ. ಆ್ಯಂಡ್ ಒಂದು ಚೇಂಜಸ್ ಮಾಡ್ಕೊಂಡಿದ್ದೀನಿ ನಾನು, ಅದೇನು ಅಂತ ನೀವೇ ಅಬ್ಸರ್ವ್ ಮಾಡಿ. ಸೊ ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್.
ಹಾಯ್ ಆ್ಯಂಡ್ ಇವತ್ತು ಯಾವ್ಯಾವ ಥರ ಎಂಜಾಯ್ ಮಾಡ್ತೀವಿ, ಯಾವ ಥರ ಫನ್ ಮಾಡ್ತೀವಿ. ಹ್ಯಾಪಿ ನ್ಯೂ ಇಯರ್ ದಿವಸ ನಮ್ಮದು ನಾವು ಯಾವ ಸೆಲೆಬ್ರೇಟ್ ಎಲ್ಲ ಮಾಡಲ್ಲ. ಬಿಕಾಸ್ ನಮ್ಮದು ಯುಗಾದಿಗೆ ಸೆಲೆಬ್ರೇಷನ್ನು. ನಮಗೆ ಯುಗಾದಿಗೆ ಹೊಸ ವರ್ಷ ನಮ್ಮ ಕಡೆ. ಸೊ ಹಾಗಾಗಿ ಏನೂ ಸೆಲೆಬ್ರೇಷನ್ ಇಲ್ಲ. ಸೊ ಈಗ ಬೇಗ ಬೇಗ ಪೂಜೆ ಮಾಡಿ ಹೊರಡೋದೆ. ಇವತ್ತು ಹೊಸ ವರ್ಷ ಅಲ್ವಾ, ಸಿಂಪಲ್ಲಾಗಿ ಪೂಜೆ ಮಾಡಿ ಈಗ ಅವಳ ಮನೆಗೆ ಹೋಗಿ ರೀಲ್ಸ್ ಮಾಡ್ತೀವಿ. ಇಲ್ಲಿ ನವಿಲುಗರಿ ಸೋಯಾ. ಆ್ಯಂಡ್ ದಯವಿಟ್ಟು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಮ್ ಬ್ಯಾಕ್. ಹೀಗೆಲ್ಲ ಇವರು ಮೆಟ್ಲು ಹತ್ತಷ್ಟು ಹತ್ತಿದ್ದಿಲ್ಲ, ನನ್ನ ಹತ್ರ ಸುಸ್ತಾಗುತ್ತೆ. ಅವಳು ಹೆಂಗೆ ರೆಡಿ ಆಗಿದ್ದಲ್ಲ ತೋರಿಸ್ತೀನಿ. ಅವಳು ಎಷ್ಟು ಹುರ್ಕೊಂಡವಳೆ ಆಂಟಿ. ನೆನ್ನೆ ಯಾವ ಥರ ಇದ್ಲಿ, ಇವತ್ತು ಯಾವ ಥರ ಇದ್ದಾಳೆ ನೋಡಿ. ಇದೇ ಇವಳು ಸ್ಪೆಷಾಲಿಟಿ. ಸೊ ಈಗ ಏನೋ ಮಾಡ್ತಾವಳೆ. ಸೊ ಬನ್ನಿ, ಏನು ಮಾಡಿದ್ರು ಇಷ್ಟೊತ್ತು ನೋಡಿ, ಇವಾಗ ಸ್ಟಾರ್ಟ್ ಮಾಡಿದ್ದಾಳೆ. ನಾನು ಎಷ್ಟೇ ಲೇಟ್ ಬಂದರೂ ಈ ಹುಡುಗಿದು ಮಾತ್ರ ಒಂದು ಏನಿಲ್ಲ. ಮಧ್ಯಾಹ್ನಕ್ಕೆ ಇವಾಗ ಮಾಡ್ತಿದ್ಯಾ? ಮತ್ತೆ ಟೈಮ್ ಎಷ್ಟಾಗದು ಆಂಟಿ? ನೀನು ಕರೆದಿದ್ದೆಷ್ಟು 10ವರೆಗೆ, ಈಗ ಬಂದಿದ್ದ. ಮತ್ತೆ ಕೆಲಸ ಮಾಡೋದು ಬೇಡ. ನೋಡು, ಮೂರು ಕಾಣಿ ಬಟ್ಟೆ ನಾನು ತೊಳೆದಿರೋದು. ಆ ವಿಡಿಯೋನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಹೋಗಿ ರೀಲ್ ನೋಡಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ಇವಳು ಈ ಥರ ರೆಡಿ ಆಗಿದ್ದಾಳೆ. ನೆಕ್ಸ್ಟ್ ಅಪ್ಕಮಿಂಗ್ ರೀಲ್ ಎಷ್ಟು ದುಡ್ಡು ಎಣಿಸ್ತಾರೆ. ನೋ 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 ನೋ. ಏನ ಅದು ಯಾರು ಗೊತ್ತಾ? ಇಲ್ಲಡಿ ನಮ್ಮ ಭಾವ ಹೊಸದು ವೈಷ್ಣವಿದು ನೇಮ್ ಹಾಕ್ಸ್ಕೊಂಡು ಸರ್ಪ್ರೈಸ್ ಗೊತ್ತೇ ಇಲ್ಲ. ಅದು ಹೆಸರು ಹಾಕ್ಸಿದ್ದಾಳೆ ಅವಳು, ಅವ್ರ ಹೆಸರು ಹಾಕ್ಸಿದ್ದಾಳೆ ರಾಜ್ ಅಂತ. ಇವರಿಬ್ರು ಮಾಡ್ತಾರೆ, ರೆಡಿ ಮಾಡ್ತಾರೆ ಅವಳ. ಅಯ್ಯೋ ಸೊ ಇವಾಗ ರೀಲ್ಸ್ ಎಲ್ಲ ಮುಗೀತು. ಸುಮಾರು ರೀಲ್ಗಳು ಮಾಡಿದ್ದೀವಿ. ಸೊ ಬೇಗ ಬೇಗ ನನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ ಹೇಗೆ ಮಾಡ್ತಾಯಿದ್ದೀನಿ ಏನು ಅಂತ ಎಲ್ಲ ಕಮೆಂಟ್ ಮಾಡಿ ಪ್ಲೀಸ್. ಸೊ ಮನೆಗೆ ಹೋಗಿ ಸಿಗ್ತೀನಿ. ಈಗ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಇವಾಗ ಲೇಔಟ್ಗೆ ಹೋಗೋಣ ಅಂತ ರೆಡಿಯಾಗಿ ಹೊಡ್ತಾ ಇದ್ದೀವಿ. ಏನಜ್ಜಿ ಯಾವಾಗ ಹಾಕಬೇಕು ಅಂದ ನೀನು? ಒಗ್ಗರಣೆಗೆ ನಾನು ಒಗ್ಗರಣೆ ಹಾಕ ಜೀರಿಗೆ ಸಾಸಿವೆ ಹಾಕ್ತಿವಲ್ವಾ, ಅವಾಗ್ಲೂ ಇಷ್ಟೊಂದಲ್ಲ, ಇದ್ರೊಳಗೆ ಇಷ್ಟು ಗೊತ್ತಾಯ್ತು. ಇಷ್ಟು ಸೊಪ್ಪಿನ ಸಾರಿಗೆ ಹಾಕಕ್ಕೆ. ಅಪ್ಪ ಬಾಬಾ ಅಷ್ಟೊಂದು ಹಾಕ್ಬಿಡ್ಬೇಡಿ. ಇವಾಗ ನೋಡು. ಸರಿ ಬೀಳುತ್ತೆ. ಈಗ ಶಟಲ್ ಕಾಕು, ವಾಟರ್ ಬಾಟ್ಲು, ಸ್ಕಿಪ್ಪಿಂಗ್ ಎಲ್ಲ ತಗೊಂಡು ಹೊರಡ್ತಾ ಇದ್ದೀವಿ. ನಾನು ಇವರು ಸ್ವಲ್ಪ ವಾರ್ಮಪ್ ಆಗಲಿ, ಬಾಡಿಗೆ ಎಕ್ಸರ್ಸೈಸ್ ಆಗಲಿ ಅಂತ. ಗೊತ್ತಾ ಇವತ್ತೇನು ಅಷ್ಟು ಬಿಸಿಲಿಲ್ಲ, ಮೋಡ ಥರ ಇದೆ. ನ್ಯೂ ಇಯರ್ ದಿವಸ ಇದು. ಈಗ ಒಂದು 500 ಸ್ಕಿಪ್ಪಿಂಗು ಮತ್ತು ಒಂದು 500 ಸ್ಕಿಪ್ಪಿಂಗು ಮತ್ತು 3 ರಿಂದ 4 ಕಿಲೋಮೀಟ್ರು ವಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ 200 ಸ್ಕಿಪ್ಪಿಂಗು 2 ರೌಂಡ್ ಆಗಿದೆ. ಹಾಗೆ ಕೂತಿದ್ದೀನಿ, ಅವ್ರೇನೋ ಮಾಡ್ತಾಯಿದ್ದಾರೆ, ನೋಡೋಣ ಇದು ಕಂಪ್ಲೀಟ್ ಆಗುತ್ತೆ ಇಲ್ವ ಅಂತ. ನಾನು ಮಾಡಿದ್ದು ನೋಡಿ ಫುಲ್ಲು ಸ್ವೆಟ್ ಆಗಿದ್ದೀನಿ.
ನೋಡಿ ಅವರು ಎಷ್ಟು ಮಾಡ್ತಾ ಇದ್ದಾರೆ. 500 ಆಯ್ತು ಅವ್ರದ್ದು, ನಂದೇ ಆಗಿಲ್ಲ ಇನ್ನು. ಈಗ ನನ್ನ ಸರ್ದಿ. ಈಗ ಎಲ್ಲ ಮುಗೀತು. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಅಮ್ಮ ಮನೆಗೆ ಹೋಗ್ತೀನಿ. ಏನ್ರಿ? ಸರಿ, ಅಲ್ಲೋಗಿ ಸಿಗ್ತೀನಿ. ಬಾಯ್. ಸರಿ, ಈಗ ನಾವು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಏನಂತ ಯಾರೆಲ್ಲ ನೋಡಿದ್ದೀರಾ ಈ ಪ್ಲೇಸ್? ಸೂಪರ್ ವೆದರ್, ಅಷ್ಟು ಮಳೆ ಇಲ್ಲ. ಬರೀ ಮೊಬೈಲು ಇನ್ನೂ ಮುಗ್ದಿಲ್ಲ ನನ್ನ ವ್ಲಾಗು. ಫುಲ್ ಡೇ ಮಾಡ್ತಾ ಇದ್ದೀನಿ. ಏನು ಸೋ ಸ್ವೀಟ್ ಅಲ್ಲ ಶುಭಿ ಇರೋ ಅದನ್ನ ಝೂಮ್ ಹಾಕೋಣ. ಐ ನೀನು ನೋಡು ಓಡಾಯ್ತದು. ಈಗ ಹೊಡ್ತಾ ಇದ್ದೀವಿ ಅಲ್ಲೇ ಅದು ಹೆಡ್ ಬಾ. ನೋಡಿ ನಮ್ಮಮ್ಮ ಹ್ಯಾಪಿ ನ್ಯೂ ಇಯರ್ ಅಂತ ನಮ್ಮಪ್ಪ ಬರ್ದಿರೋದು ಇದು. ಹೆಂಗೆ ಮದುವೆ ಹುಡುಗಿ ಬಂದು ಕುತ್ಕೊಂಡ್ಬಿಡುತ್ತೆ. ಯಾಕಮ್ಮ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಮಮ್ಮ. ಹೆಂಗೈತೆ ಮೆಹಂದಿ? ಶುಂಡ್ರಿ ನಮ್ಮ ವಿಡಿಯೋಸ್ ನೋಡಿ ನಗ್ತಾ ಇದ್ದಾರೆ. ನಾವೆಲ್ಲ ಮಲ್ಕೊಂಡು ನಮ್ಮ ಅಪ್ಪಗೆ ಟೀ ಮಾಡಕ್ ಹೇಳಿದೀವಿ. ಈಗ ಬರ್ತಾರೆ. ಈಗ ಬಂದ್ರು ನೋಡು. ಮೈ ಮೇಲೆ ಹಾಕಿರಪ್ಪ ಕೆಳಗಿಡು ಬಿಟ್ಟು ನಿಂತ್ಕೊಂಡು ಹಾಕ್ತವ್ರೆ. ನಿಮ್ಮ ಇಬ್ಬರದಾಗ ಚೆಲ್ಲಿ ಅಂತ ಯಾವುದೋ ಒಂದು ನೋಡಿ. ನಮ್ಮಪ್ಪ ಚಾ ಮಾಡ್ಕೊಂಬಂದವ್ರು. I don't drink tea. I hate tea. ಹೆಂಗ್ ಇದ್ ಮಾಡ್ತಾಳೆ ಹುಡುಗಿ ಮೇಲ್ ಕುತ್ಕೊಂಡು ತಿಂತಾಳೆ. ಕೆಳಗ್ ಕುತ್ಕ. ನನ್ನಿಷ್ಟ. ನಿನ್ನೆ ಬರ ಅಂತ ಬರಲಿಲ್ಲ. ನಿನ್ನ ಪ್ರಾಬ್ಲಮ್ ಏನಮ್ಮ? ಈಗ ನಮ್ಮ ಮನೇಲಿ ಬಿರಿಯಾನಿ ಮಾಡೋದು ತೋರಿಸಿ. ನಮ್ಮ ಮನೇಲಿ ನೀಚ್ ನಾಲಯಕ್ ಅಲ್ಲ, ಅದು ಕಾಪರೇಟ್ ಆಗುತ್ತೆ, ಹಂಗೆ ಹಾಕ್ಬೇಡ ಅಂತ ಅದು ಹೇಳಿತ್ತು. ಏನೋ ಬಿರಿಯಾನಿ ಮಾಡಿದಾರಂತೆ. ಬಿರಿಯಾನಿ ಟೈಮ ಇಷ್ಟ ಅನ್ನ ಜಾಸ್ತಿ ಆಯ್ತು ಪಪ್ಪ. ಇಲ್ಲ ಇಲ್ಲ ರೊಟ್ಟಿ ಮಾಡ್ತೀನಿ, ಜೋಳ ರೊಟ್ಟಿ ಮಾಡ್ತೀನಿ, ಆಯ್ತು ಹೋಳಿಗೆ ಮಾಡ್ತೀನಿ, ಮತ್ತೆ ಸೊಪ್ಪು ಸಾರು ಮಾಡ್ತೀನಿ, ಎಣ್ಣೆ ಬದ್ನಿಕಾಯಿ ಮಾಡ್ತೀನಿ, ಮತ್ತೆ ಖಾರ ಹಿಂಡಿ, ಅಕ್ಷಿ ಹಿಂಡಿ, ಶೇಂಗಾ ಹಿಂಡಿ, ಮಸಾಲ ಚಟ್ನಿ, ಟೊಮೆಟೊ ಚಟ್ನಿ, ಅನ್ನ ಕೊಟ್ಟನ್ನ, ಕಾಳು ಕೊಟ್ಟನ್ನ, ಆಯ್ತು ಆಯ್ತು ಅಷ್ಟೇ. ಅಷ್ಟೆಲ್ಲ ಮಾಡಿ ಕರಿತೀಯಾ?
ಬರ್ರಿ ಎರಡು ದಿನ ಬರ್ರಿ ಹಬ್ಬ ಮಾಡಮ್ಮ. ಇದು ಹೆಂಗೆ ಅದು ಬರಲ್ಲ ಪಾಪ, ಹಂಗೆ ಬಳಸ್ರಿ. ಅದು ಕುಂದ್ರಲ್ಲ ಡಬ್ಬದಾಗ. ಮಮ್ಮಿ ಹೊಡಿತಾಳೆ ನಿಮಗೆ, ಮಮ್ಮಿ ಚಪಾತಿ ಮಾಡ್ಬೇಕಲ್ಲಿ. ಅದೆಲ್ಲ ಬಂದೈತೆ ಏನಂತ ಹಿಂಗ ಇದು ಏನೇನು ಡಿಯರ್ ಕ್ಯಾಮ್ರಾ. ಬಾಯ್ ಬರ್ರಿ ಬಾಯ್ ಅಂತ ಬಾಯ್ ಬಂದು ಹಿಂಗೆ ಮಾಡು. ಬಾಯ್ ಬಾಯ್ ಬಾಯ್. ಏನು ಬಾಳ್ಕೊಂಡು ದೂರ ಇದೀವಿ ನಾವು, ನಮ್ಮವ್ವ ಫೀಲಿಂಗ್ ಮಾಡ್ಕೊತಾವ. ಬಾ ಬಾಯ್ ಬಾಯ್. ರಂಗೋಲೆಲ್ಲ ತೋದ್ ನಾವು ನಿನ್ಗೆ ರಂಗೋಲಿ ನೀನು ತೋದೆ. ಬಾಯ್. 20 ಜನ ನೋಡು. ಅಮ್ಮ ಮನೆಯಿಂದ ಬರ್ತಾ ಇದ್ದೀವಿ ಅಷ್ಟೇ. ಈ ವ್ಲಾಗ್ನ ಇದಕ್ಕೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ನಾಯಿ ಇಲ್ಲೇ ಇರುತ್ತೆ, ಭಯ ಆಗ್ತಾಯಿದೆ ನನಗೆ. ಜಾಗ ಬಿಡೋ, ನನಗೆ ಭಯ. ನೋಡಿ ಎಷ್ಟು ಮೀಟ್ರಪ್ಪ. ಯಾ ಬಾಯ್. ಎಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಆ್ಯಂಡ್ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಬಾಯ್.